ಹಲೋ, ಇರೋ ನಿಮಿಷ ಅಣ್ಣ, ಒಂದು ಟೀ ಸಿಗರೇಟ್ ಕೊಡಿ. ಡಾಕ್ಟರ್, Yes, I am coming. ಆಕ್ಸಿಜನ್ ಮಾಸ್ಕ್ ಹಾಕಿ ಸಿಸ್ಟರ್ ಇವ್ರಿಗೆ. ಸರಿ ಮೇಡಮ್. ಡಾಕ್ಟರ್ ಡಾಕ್ಟರ್ ಏನಾಗ್ತಾ ಇದೆ? ಏನೂ ಆಗಲ್ಲ, ಆರಾಮಾಗಿರಿ. ನಾವೆಲ್ಲರೂ ಇದೀವಿ, ಧೈರ್ಯವಾಗಿರಿ. ಟ್ರೀಟ್ಮೆಂಟ್ ಕೊಡ್ತಾ ಇರಿ. ಹಾ, ಓಕೆ ಮ್ಯಾಮ್. ಮೇಡಮ್, ನನಗೇನಾಗಿದೆ ಮೇಡಮ್? ಹೆಂಗಾದ್ರೂ ಮಾಡಿ ನಾನು ಬದುಕಿಸಿ ಮೇಡಮ್, ಪ್ಲೀಸ್ ಮೇಡಮ್. ಅಲ್ಲ ರೀ, ನಿಮಗೆಲ್ಲ ಯಾವ ಭಾಷೆಲಿ ಹೇಳಿ ಅರ್ಥ ಆಗುತ್ತೆ? ಹಾಂ, ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀವಿ. ಒಳ್ಳೆ ಆ್ಯಡ್ಸ್ನ ಬಿಟ್ಟು ನೀವು ಕೆಟ್ಟದನ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀರಾ. ಯಾವುದು ನಾನು ಮಾಡ್ಕೊಂಡಿದ್ದಲ್ಲ ಮೇಡಮ್, ಎಲ್ಲ ನನ್ನ ಫ್ರೆಂಡ್ಸ್ ಕಡೆಯಿಂದನೇ ಆಗಿದ್ದು. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದು ಸತಿ ಈ ಥರ ಎಲ್ಲ ಮಾಡ್ಕೊಂಬಂದ್ರೆ ನಾನಂತೂ ಟ್ರೀಟ್ಮೆಂಟ್ ಕೊಡಲ್ಲ. ಅದೇನು ಮೇಡಮ್ ಹಾಗೆ ಹೇಳಿಬಿಟ್ರಿ? ಇವರಿಗೆಲ್ಲ ಹೀಗೆ ಹೇಳಿದ್ರೇ ಅರ್ಥ ಆಗೋದು, ಇಲ್ಲ ಅಂದರೆ ಬುದ್ಧಿ ಬರಲ್ಲ. ಪಕ್ಕದಲ್ಲಿ ಸ್ಮಶಾನ ಇರಬೇಕಿತ್ತು. ಜೀವದ ಬೆಲೆ ಏನಂತ ನಿಮಗೆಲ್ಲ ಗೊತ್ತಾಗ್ತಿತ್ತು. ಇಲ್ಲ ಮೇಡಮ್, ಸಾರಿ ಮೇಡಮ್. ಇನ್ಮೇಲಿಂದ ಈ ಥರ ಆಗದಿರೋ ಥರ ನೋಡ್ಕೋತೀನಿ ಮೇಡಮ್. ಕ್ಷಮೆ ಕೇಳಿ ತಪ್ಸ್ಕೊಳ್ಳೋದಲ್ಲ. ದೇವ್ರು ಬದುಕೋಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನಂತೇಳಿ ತಿಳ್ಕೊಂಡು ಸರಿಯಾಗಿ ಬದುಕೋದನ್ನ ಕಲೀರಿ. ಏನೂ ಆಗಲ್ಲ, ಧೈರ್ಯವಾಗಿರಿ. ಪೇಷಂಟ್ನ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿಬಿಡಿ. ಸರಿ ಮೇಡಮ್. ಹೇ, ಎದ್ದಳಪ್ಪ. ಊಟ ಮಾಡಿ ಟ್ಯಾಬ್ಲೆಟ್ ತಗೋರಿ. ಸರಿ ಮೇಡಮ್. ನಿಮ್ಮವರಿಗೆ ಯಾರಿಗಾದ್ರೂ ಕಾಲ್ ಮಾಡ್ರಿ. ಫೋನ್ ಇಲ್ಲ ಮೇಡಮ್. ತಗೋರಿ, ಮಾಡಿ ಹೇಳ್ರಿ. ನನಗೆ ಯಾರೂ ಇಲ್ಲ ಮೇಡಮ್, ಇರೋದೆಲ್ಲ ಫ್ರೆಂಡ್ಸೇ. ನನ್ನ ಮಕ್ಕಳು ಕರೆದ್ರೂ ಬರಲ್ಲ. ಸರಿ, ಈಗ ಇಂಜೆಕ್ಷನ್ ಕೊಡ್ತೀನಿ, ಆ ಕಡೆ ತಿರುಗ್ರಿ. ಸರಿ ಮೇಡಮ್. ಹಲೋ, ಯಾರು ನೀವು? ಪೇಷಂಟ್ ಸಿದ್ದು ಕಡೆ ಅವರಾ? ನಿಮ್ಮ ಫ್ರೆಂಡ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬನ್ನಿ. ಹೇ, ಹಾಯ್. ಏನಿದು ರಿಪೋರ್ಟ್ಸು? ಇದು ಬ್ಯಾಗಲ್ಲಿ ತೊಗೊಂಡೋಗಿ ಇಟ್ಬಿಡು ಪ್ಲೀಸ್. ಸರಿ. ಇದು ಇಡ್ಬೇಕಿತ್ತಲ್ಲ, ಹಂಗೆ ಬಿಟ್ಬಿಟ್ಟಾರ. ಲೇ ಸಿದ್ದಾ, ಹೇ ಸಿದ್ದಾ, ಎದ್ದೇಳು. ಹೇಳಿದ್ರೆ ನಾವು ಬರ್ತಿದ್ವಲ್ಲೋ. ಅವ್ನ ಮುಖ ನೋಡು ಹೆಂಗಾಗೈತಿ. ಎದ್ದೇಳು ಎದ್ದೇಳು ಎದ್ದೇಳು. ಹೇಗಿದೆ ಸರ್ ಇವಾಗ? ಪರವಾಗಿಲ್ಲ. ಏನ್ರಿ, ಹೇಗಿದೆ ಪೇಷಂಟ್ ಕಂಡೀಷನು? ಪರವಾಗಿಲ್ಲ ಸರ್. ಏನಯ್ಯ, ಸರ್. ಹೇಗಿದೆ ಇವಾಗ? ಪರವಾಗಿಲ್ಲ ಸರ್. ಮತ್ತೆ ಸೇತಿಯ ಸಿಗರೇಟು? ಇಲ್ಲ ಸರ್. ಯಾರು ಇವರೆಲ್ಲ? ಫ್ರೆಂಡ್ಸು. ಫ್ರೆಂಡ್ಸ್ ಅಂದರೆ ಕೆಡ್ಸೋರಲ್ಲ ಕಣ್ರಯ್ಯ, ಕೆಟ್ಟ ದಾರಿಯಿಂದ ಹೊರಗೆ ತರೋರು. ನಿಮಗೆಲ್ಲ ಯಾವಾಗ ಬುದ್ಧಿ ಬರ್ತದೇನೋ. ಆಯ್ತು ಬಿಡಿ ಸರ್, ಒಳ್ಳೆಯವರೆಲ್ಲ ಇಲ್ಲೇ ಶಾಶ್ವತವಾಗಿರ್ತಾರ. ಇವತ್ತಿಲ್ಲ ನಾಳೆ ಎಲ್ಲರೂ ಹೋಗೋದೆ. ಸಾವಿಗಂಜಿದ್ದವನು ಸರ್ಜರಿಗಂಜಿದ್ದಂತೆ. ಸುಮ್ಮನಿರಕ್ಕಾದ್ದ, ನೆಕ್ಸ್ಟ್ ಬೆಡ್ ನಿಂದೆ ಕಾದ್ದ. ಏನು ಸರ್, ಸಿನಿಮಾ ಡೈಲಾಗೆಲ್ಲ ಹೊಡಿತೀರಾ? ಏನು ಸಿನಿಮಾ ನೀವು ಅಷ್ಟೇನಾ? ಏನು ಕಾದ್ದ? ಹಂಗೇನಿಲ್ಲ ಸರ್.
ಲೋ ಇಲ್ಲಿ ಕೂತ್ ಸಾಕಾಯ್ತು ಕಣ್ರೋ, ಬೋರ್ ಹೊಡಿತಾ ಇದೆ, ಹೊರಗಡೆ ಹೋಗಿ ಬರ್ತೀನಿ ಕಣ್ರೋ. ನಾನು ಬರ್ತೀನಿ ತಡಿಯೋ, ಮೊದಲೇ ನಿನ್ನ ಸಾಮಾನು ಸರಿ ಇಲ್ಲ. ಏಯ್ ಇಲ್ಲಿ ನಾನೊಬ್ಬಿದ್ದು ಏನು ಮಾಡಲಿ? ನೀನು ಸುಮ್ಮನೆ ಕೂತ್ಕೊಳ್ಳಲ್ಲ, ಬರ್ತೀನಿ. ಲೇ ನಿನ್ನ ಬಾಯಿನ ಡ್ರೈನೇಜ ಎಲ್ಲಿ ಬೇಕಲ್ಲಿ ಹೋಗ್ದು ಹೊಲ್ಸ್ ಮಾಡ್ತಾ ಇದ್ದೀರಲ್ಲೋ. ಥೂ ನೋಡಿ ವಾರ್ಡಿಂಗ್ ಹೋಗೋಣ. ಹೋಗೋಣ ಬಾರೋ. ನರ್ಸ್, ಸರ್ ಹೇಗಿದೆ ಪೇಷಂಟ್ ಕಂಡೀಷನು? ಪರವಾಗಿಲ್ಲ ಸರ್, ಆರಾಮ. ರಿಪೋರ್ಟ್ ಕೊಡಿ. ನರ್ಸ್, ಸರ್. ಡಾಕ್ಟರ್ ಶ್ರುತಿ ಮೇಡಮ್ ಅವ್ರು ಬಂದ್ರೆ ಡಿಸ್ಚಾರ್ಜ್ ಮಾಡಿ ಕಳ್ಸಕ್ಕೆ. ಸರಿ ಸರಿ ಹೇಳ್ತೀನಿ. ಇವಾಗಾದ್ರೂ ಬುದ್ಧಿ ತಂದ್ಕೊಳಪ್ಪ. ಸರಿ ಸರ್. ಹಾ, ಪ್ರತಿ ಸಲ ಈ ತರ ಮಾಡ್ಕೊಂಡು ಹೋದ್ರೆ ಲೈಫ್ ಹೆಂಗೆ? ಒಂದ್ಸಲ ಜೀವ ಬಂದಿದೆ, ಹೌದು ಸರ್. ಕಳ್ಕೊಬೇಡ. ಸರಿ ಸರ್. ಮೇಡಮ್ ಡಿಸ್ಚಾರ್ಜ್ ಮಾಡ್ತಾರಾ ಮೇಡಮ್ ಇವತ್ತು ನನಗೆ? ಡಾಕ್ಟರ್ ಶ್ರುತಿ ಮೇಡಮ್ ಬರ್ತಾರೆ, ನಿಮ್ಮ ಹೆಲ್ತ್ ಕಂಡೀಷನ್ ಚೆಕ್ ಮಾಡ್ತಾರೆ, ಅವಾಗ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ ಮೇಡಮ್. ಯಾಕೆ ಇನ್ನೂ ಇಲ್ಲೇ ಇರಬೇಕನ್ನೋ ಆಸೆನಾ? ಹಾಂ ಇಲ್ಲ ಮೇಡಮ್. ಏನ್ರಿ, ಹೇಗಿದ್ದೀರಾ ಈಗ? ಮೇಡಮ್ ರಿಪೋರ್ಟ್ಸ್. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ. ಹಾಂ ಮೇಡಮ್. ಸಿಸ್ಟರ್, ಇವ್ರಿಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡಿ. ಬಿಲ್ ಕಟ್ಟಕ್ಕೆ ಹೇಳಿ. ತಗೊಳ್ರಿ, ಇದು ಬಿಲ್ ಕಟ್ಟಿ ಬರ್ರಿ. ಹಾಂ, ಹಿಂಗೆ ಹೋಗಿ ಬರ್ತೀವಿ. ಬಿಲ್ಲೇನೋ ಕಟ್ಬೋದಪ್ಪ, ಪರವಾಗಿಲ್ಲ. ಕೊಡ ಇಲ್ಲಿ. ಇದೇನು ಮೇಡಮ್, ಆಕ್ಸಿಜನ್ಗೂ ಬಿಲ್ ಹಾಕಿದಾರಲ್ಲ? ಅದಂಗಲ್ಲ. ಸರಿಯಾಗಿ ನೋಡ್ರಿ ಬಿಲ್ನ. ಸುಮ್ಮನೆ ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಮ್ಮ ಮೇಲೆ ಏನೇನೋ ಆರೋಪ ಹೊರಿಸ್ಬಿಡ್ತೀರಾ ನೀವು. ಮಾಡೋದೆಲ್ಲ ಮಾಡಿ ಯಾಕ್ರಿ ಕಣ್ಣೀರು? ಸಾರಿ ಮೇಡಮ್. ಅದು ಹಾಗಲ್ಲ ಮೇಡಮ್, ಇಷ್ಟು ದಿವಸ ಹೊರಗಡೆ ಆರಾಮಾಗಿ ಉಸಿರಾಡ್ಕೊಂಡಿದ್ದೆ. ಆದರೆ ಪ್ರಕೃತಿ ಯಾವುದೇ ಬಿಲ್ ಕೇಳಿರಲಿಲ್ಲ. ಆದರೆ ಇಲ್ಲಿ ಉಸಿರಾಡೋದಕ್ಕೋಸ್ಕರನೂ ಬಿಲ್ ಕಟ್ಟಬೇಕಾಗಿ ಬಂತಲ್ಲ ಅಂತೇಳಿ ಬೇಜಾರಾಗ್ತಿದೆ ಮೇಡಮ್. ಪ್ರಕೃತಿ ತುಂಬ ವಿಶಾಲವಾದದ್ದು ಕಣ್ರಿ. ಅದು ಎಲ್ಲವನ್ನೂ ಸಹಿಸ್ಕೊಳ್ಳುತ್ತೆ. ಅದನ್ನ ನಮ್ಮ ಸ್ವಾರ್ಥಕ್ಕಾಗಿ ನಾವು ದುರುಪಯೋಗ ಪಡಿಸ್ಕೊಳ್ಳೋದಲ್ಲದೆ ವಿನಾಶಕ್ಕೆ ನಾವೇ ದಾರಿ ಮಾಡ್ತಾ ಇದ್ದೀವಿ. ಪ್ರಕೃತಿಯ ಸೌಂದರ್ಯಗಳಾದ ಗಾಳಿ, ನೀರು, ಬೆಂಕಿ ಇವುಗಳ ಹಂತ ಹಂತವಾಗಿ ಪೊಲ್ಯೂಟ್ ಮಾಡ್ತಾ ಇದ್ದೀವಿ ಅಂತ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಅದನ್ನು ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಸರಿ ತಗೊಳ್ರಿ ಮೇಡಮ್. ನಾನು ಗೊತ್ತಿಲ್ಲದೇನೆ ತುಂಬ ತಪ್ಪು ಮಾಡಿಬಿಟ್ಟಿನಿ. ಐ ಪ್ರಾಮಿಸ್ ಸಿಗರೇಟ್ ಮತ್ತು ಪೊಲ್ಯೂಷನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಆಲ್ ದಿ ಬೆಸ್ಟ್. ತಾಯಿ ಗರ್ಭದಿಂದಲೇ ಮಗುವಿನ ಕಷ್ಟ ಸುಖನ ಹಂಚ್ಕೊಳ್ತಿರ್ಬೇಕಾದ್ರೆ ಈ ಪ್ರಕೃತಿ ಕೂಡ ತಾಯಿ ಥರ ಪ್ರತಿಯೊಂದು ಜೀವಿಯನ್ನು ತನ್ನ ಮಗು ಥರ ಸಾಕ್ತಿರುವಾಗ ಒಂದು ಮನುಷ್ಯ ಎಂಬ ಪ್ರಾಣಿ ಮಾತ್ರ ತನ್ನ ಸ್ವಾರ್ಥಕ್ಕಾಗಿ ಇತರೆ ಜೀವಿಗಳ ಜೊತೆ ಅಲ್ಲದೆ ಪ್ರಕೃತಿ ಸೌಂದರ್ಯದ ಸೊಬಗನ್ನು ಹಾಳು ಮಾಡುವುದಲ್ಲದೆ ವಿನಾಶಕ್ಕೆ ನಾಂದಿ ಹಾಡ್ತಾ ಇದ್ದಾನೆ. ನಾವು ಪ್ರಕೃತಿಗೆ ಏನು ಮಾಡೋಕ್ಕೂ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳ್ತಾ ಈ ಕಿರುಚಿತ್ರ ಪ್ರಕೃತಿಗೆ ಸಮರ್ಪಣೆ.